ನಮಸ್ಕಾರ. ಭಾಷಾ ತರಗತಿಗಳಲ್ಲಿ ಆಡಿಯೋ ಕಥೆಗಳ ಬಳಕೆಯ ಕುರಿತಾದ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಲಿಸುವುದು ಏಕೆ ಬಹಳ ಮಹತ್ವದ ಕೌಶಲ್ಯ ಮತ್ತು ಶಿಕ್ಷಕರಾದ ನಾವು ಆಡಿಯೋ ಕಥೆಗಳನ್ನು ಬಳಸಿಕೊಂಡು ಹೇಗೆ ನಮ್ಮ ತರಗತಿಗಳಲ್ಲಿ ಭಾಗವಹಿಸುವಿಕೆಯನ್ನು ಹೆಚ್ಚಿಸಬಹುದು ಮತ್ತು ಬೋಧನಾ ಕಲಿಕೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದೆಂದು ಚರ್ಚಿಸೋಣ. ನಿಮಗೊಂದು ಪ್ರಶ್ನೆ: ನೀವು ನಿಮ್ಮ ತರಗತಿಯಲ್ಲಿ ಪಾಠ ಮಾಡುವಾಗ ಎಷ್ಟು ವಿದ್ಯಾರ್ಥಿಗಳು ನಿಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುತ್ತಾರೆ? ಕೇವಲ ಮಾತುಗಳನ್ನು ಕೇಳುವುದಷ್ಟೇ ಅಲ್ಲ, ಆದರೆ ಅವುಗಳನ್ನು ಅರ್ಥೈಸಿಕೊಂಡು ಪ್ರತಿಕ್ರಿಯಿಸುವುದು ವಾಸ್ತವವಾಗಿ ನಾವು ಅಂದುಕೊಂಡಿರುವುದಕ್ಕಿಂತ ಕಡಿಮೆ ಇರಬಹುದು. ಅನೇಕ ವಿದ್ಯಾರ್ಥಿಗಳು ಮೌನವಾಗಿರಬಹುದು ಅಥವಾ ತಲೆಯಾಡಿಸುತ್ತಾ ಇರಬಹುದು, ಆದರೆ ನಿಜವಾಗಿಯೂ ಅವರು ಕೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟಪಡುತ್ತಿರಬಹುದು. ಇದು ಅವರ ತಪ್ಪಲ್ಲ, ನಿಮ್ಮ ತಪ್ಪೂ ಅಲ್ಲ. ಈ ಅಂತರವನ್ನು ಕಡಿಮೆ ಮಾಡುವ ಒಂದು ಸರಳ ಮತ್ತು ಪರಿಣಾಮಕಾರಿ ಮಾರ್ಗವಿದ್ದರೆ? ಇದಕ್ಕೆ ಉತ್ತರ ಸಾವಿರಾರು ವರ್ಷಗಳಿಂದ ಭಾಷಾ ಅಭಿವೃದ್ಧಿಗೆ ಆಧಾರವಾಗಿರುವಂತಹ ಕಥೆಗಳಲ್ಲಿದ್ದರೆ? ಹೌದು, ಕಥೆಗಳು ಮನುಷ್ಯರು ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಅತ್ಯಂತ ಸ್ವಾಭಾವಿಕ ಮತ್ತು ಶಕ್ತಿಯುತ ಮಾರ್ಗಗಳಲ್ಲಿ ಒಂದಾಗಿದೆ. ಅವು ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನ, ಮೌಲ್ಯಗಳು ಮತ್ತು ಭಾಷೆಯನ್ನು ಸಾಗಿಸುತ್ತವೆ. ಆದರೆ ಇಂದಿನ ತರಗತಿಗಳಲ್ಲಿ, ಅದರಲ್ಲೂ ಭಾಷಾ ತರಗತಿಗಳಲ್ಲಿ, ನಾವು ಕಥೆಗಳು ಹೊಂದಿರುವ ಅಪಾರ ಸಾಧ್ಯತೆಗಳನ್ನು ಮತ್ತು ಅವು ಕಲ್ಪಿಸುವ ಕಲಿಕಾ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳುವುದರಲ್ಲಿ ಎಲ್ಲೋ ಹಿಂದುಳಿಯುತ್ತಿದ್ದೇವೆನೋ. ಮಕ್ಕಳು ಕಥೆಗಳನ್ನು ಕೇಳುವಾಗ ಅವರ ಮೆದುಳಿನಲ್ಲಿ ಅದ್ಭುತವಾದ ಒಂದು ಪ್ರಕ್ರಿಯೆ ನಡೆಯುತ್ತದೆ. ಏಕಕಾಲದಲ್ಲಿ ಮೆದುಳಿನ ಹಲವು ಕ್ಷೇತ್ರಗಳು, ಭಾಷಾ ಪ್ರಕ್ರಿಯೆ, ಕಲ್ಪನೆ, ಸ್ಮರಣೆ ಮತ್ತು ಭಾವನೆ ಇವೆಲ್ಲವೂ ಸಕ್ರಿಯಗೊಳ್ಳುತ್ತವೆ. ಇದನ್ನು ವಿಜ್ಞಾನಿಗಳು ನರಜೋಡಣೆ ಅಥವಾ ನ್ಯೂರಲ್ ಕಪ್ಲಿಂಗ್ ಎಂದು ಕರೆಯುತ್ತಾರೆ. ಪಾರಂಪರಿಕ ಬೋಧನಾ ವಿಧಾನಗಳು ಸಾಮಾನ್ಯವಾಗಿ ಪ್ರತ್ಯೇಕ ಕೌಶಲ್ಯಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಆದರೆ ಭಾಷೆಯನ್ನು ಸಮಗ್ರವಾಗಿ ಕಥೆಗಳ ಮೂಲಕ ಪ್ರಸ್ತುತಪಡಿಸಿದಾಗ ವಿದ್ಯಾರ್ಥಿಗಳಿಗೆ ಭಾಷಾಶಾಸ್ತ್ರಜ್ಞ ಡಾಕ್ಟರ್ ಸ್ಟೀಫನ್ ಕ್ರಾಶನ್ ಅವರು ಹೇಳಿರುವಂತೆ ಕಾಂಪ್ರಿಹೆನ್ಸಿಬಲ್ ಇನ್ಪುಟ್, ಅಂದರೆ ಅರ್ಥವಾಗುವಂತಹ ಮತ್ತು ಸನ್ನಿವೇಶಕ್ಕೆ ಅನುಗುಣವಾಗಿರುವಂತಹ ಮಾಹಿತಿ ದೊರಕುತ್ತದೆ. ಭಾಷೆ ವಿದ್ಯಾರ್ಥಿಗಳ ಪ್ರಸ್ತುತ ಮಟ್ಟಕ್ಕಿಂತ ಸ್ವಲ್ಪ ಹೆಚ್ಚಿರಬಹುದು, ಆದರೂ ಅರ್ಥಪೂರ್ಣ, ಸಂಬಂಧಿತ ಮತ್ತು ಆನಂದಕರವಾಗಿರುತ್ತದೆ. ಆಡಿಯೋ ಕಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅನ್ವೇಷಿಸುವ ಮೊದಲು ನಾವು ಒಂದು ಮೂಲಭೂತವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಶ್ರವಣ ಅಥವಾ ಕೇಳುವಿಕೆ, ಹಿಯರಿಂಗ್, ಮತ್ತು ಆಲಿಸುವಿಕೆ, ಲಿಸನಿಂಗ್, ಇದರ ನಡುವೆ ಪ್ರಮುಖವಾದ ವ್ಯತ್ಯಾಸವಿದೆ. ಶಬ್ದ ತರಂಗಗಳು ನಮ್ಮ ಕಿವಿಗಳನ್ನು ತಲುಪಿದಾಗ ಕೇಳುವಿಕೆಯು ಸಹಜವಾಗಿ ಸಂಭವಿಸುತ್ತದೆ. ಆದರೆ ಆಲಿಸುವಿಕೆ ಹಾಗಲ್ಲ, ಅದು ಸಕ್ರಿಯವಾದದ್ದು. ನಮ್ಮ ಮೆದುಳು ಶಬ್ದಗಳನ್ನು ಸಂಸ್ಕರಿಸಿ ಅವುಗಳಿಂದ ಅರ್ಥವನ್ನು ರೂಪಿಸಿ ನಮಗೆ ಈಗಾಗಲೇ ತಿಳಿದಿರುವ ವಿಷಯಗಳಿಗೆ ಅವುಗಳನ್ನು ಸಂಪರ್ಕಿಸಿದಾಗ ಸಂಭವಿಸುವಂಥದ್ದು. ತರಗತಿಗಳಲ್ಲಿ ನಿಷ್ಕ್ರಿಯ ಆಲಿಸುವಿಕೆ, ಅಂದರೆ ಪ್ಯಾಸಿವ್ ಹಿಯರಿಂಗ್, ಸಾಮಾನ್ಯವಾಗಿ ಗಮನಿಸಬಹುದು. ಆದರೆ ಸಕ್ರಿಯ ಆಲಿಸುವಿಕೆ, ಅಂದರೆ ಆಕ್ಟಿವ್ ಲಿಸನಿಂಗ್, ವಿದ್ಯಾರ್ಥಿಗಳು ತಮ್ಮ ಗಮನವನ್ನು ಕೇಂದ್ರೀಕರಿಸಿ ಅರ್ಥದ ಬಗ್ಗೆ ಯೋಚಿಸಿ ವಿಷಯದೊಂದಿಗೆ ತೊಡಗಿಸಿಕೊಂಡಾಗ ನಿಜವಾದ ತಿಳುವಳಿಕೆಯನ್ನು ನಿರ್ಮಿಸುತ್ತದೆ. ಚೆನ್ನಾಗಿ ಆಲಿಸುವುದು ಎಲ್ಲ ಭಾಷಾ ಕೌಶಲ್ಯಗಳ ಅಡಿಪಾಯವಾಗಿದೆ. ಬಲವಾದ ಆಲಿಸುವ ಸಾಮರ್ಥ್ಯ ಹೊಂದಿರುವ ವಿದ್ಯಾರ್ಥಿಗಳು ಸೂಚನೆಗಳನ್ನು ಉತ್ತಮವಾಗಿ ಅನುಸರಿಸಬಹುದು, ತರಗತಿಯಲ್ಲಿ ಆತ್ಮವಿಶ್ವಾಸದಿಂದ ಭಾಗವಹಿಸಬಹುದು, ಸಂಬಂಧಿತ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಬಲವಾದ ಓದುವ ಮತ್ತು ಬರೆಯುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬಹುದು. ಪರಿಣಾಮಕಾರಿ ಆಲಿಸುವಿಕೆಯು ಕಲಿಕೆಯ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಬೆಂಬಲಿಸುತ್ತದೆ ಎಂದು ಸಂಶೋಧನೆ ನಿರಂತರವಾಗಿ ತೋರಿಸಿದೆ. ನಿಮ್ಮ ತರಗತಿಯಲ್ಲಿ ಬಲವಾದ ಆಲಿಸುವಿಕೆ ಕೌಶಲ್ಯವಿರುವ ವಿದ್ಯಾರ್ಥಿಯೊಬ್ಬರ ಬಗ್ಗೆ ಯೋಚಿಸಿ. ಅದು ಅವರ ನಡವಳಿಕೆಯಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತದೆ? ನಿಮ್ಮ ವಿದ್ಯಾರ್ಥಿಗಳಲ್ಲಿ ಉತ್ತಮ ಆಲಿಸುವ ಕೌಶಲ್ಯವನ್ನು ಬೆಳೆಸಲು ನಾವು ಇನ್ನೇನು ಮಾಡಬಹುದು? ಇನ್ನೂ ಮುಖ್ಯವಾಗಿ, ನಿಮ್ಮ ಸ್ವಂತ ಆಲಿಸುವಿಕೆ ಕೌಶಲ್ಯವನ್ನು ನೀವು ಹೇಗೆ ರೇಟ್ ಮಾಡಿಕೊಳ್ಳುತ್ತೀರಾ? ಈಗ ಭಾಷಾ ಕಲಿಕೆಯ ಬಗ್ಗೆ 3 ನಂಬಿಕೆಗಳನ್ನು ಪರಿಶೀಲಿಸೋಣ. ನೀವು ಅವುಗಳನ್ನು ಒಪ್ಪುತ್ತೀರಾ ಅಥವಾ ಒಪ್ಪುವುದಿಲ್ಲವಾ?
ಇವುಗಳನ್ನು ಪ್ರಾಮಾಣಿಕವಾಗಿ ಪರಿಗಣಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಮೊದಲನೆಯದು, ವಿದ್ಯಾರ್ಥಿಗಳು ನಮ್ಮ ತರಗತಿಗಳಿಗೆ ಬರುವ ಮುನ್ನವೇ ಪರಿಣಾಮಕಾರಿಯಾಗಿ ಆಲಿಸುವುದನ್ನು ಮತ್ತು ಮಾತನಾಡುವುದನ್ನು ಕಲಿತುಕೊಂಡಿರುತ್ತಾರೆ. ಎರಡನೆಯದು, ನಾವು ಓದುವುದು ಮತ್ತು ಬರೆಯುವುದರ ಮೇಲೆ ಹೆಚ್ಚು ಗಮನ ಹರಿಸಬೇಕು, ಏಕೆಂದರೆ ಅವುಗಳನ್ನು ಪರೀಕ್ಷಿಸಲಾಗುತ್ತದೆ ಮತ್ತು ಅವು ಹೆಚ್ಚು ಶೈಕ್ಷಣಿಕವಾಗಿವೆ. ಮೂರನೆಯದು, ಮಾತನಾಡುವ ಕೌಶಲ್ಯಗಳು ಕೇವಲ ಒಡ್ಡುವಿಕೆಯ ಮೂಲಕ ಸ್ವಾಭಾವಿಕವಾಗಿ ಬೆಳವಣಿಗೆಯಾಗಬಹುದು. ಮೊದಲನೆಯದು, ವಿದ್ಯಾರ್ಥಿಗಳು ನಮ್ಮ ತರಗತಿಗಳಿಗೆ ಬರುವ ಮುನ್ನವೇ ಪರಿಣಾಮಕಾರಿಯಾಗಿ ಆಲಿಸುವುದನ್ನು ಮತ್ತು ಮಾತನಾಡುವುದನ್ನು ಕಲಿತುಕೊಂಡಿರುತ್ತಾರೆ. ಅದು ಹಾಗಿಲ್ಲದಿರಬಹುದು. ದೈನಂದಿನ ಸಂಭಾಷಣೆ ಮತ್ತು ಶೈಕ್ಷಣಿಕ ಆಲಿಸುವಿಕೆಯ ನಡುವೆ ನಿರ್ಣಾಯಕ ವ್ಯತ್ಯಾಸವಿದೆ. ಸಂಕೀರ್ಣ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಬಹುಹಂತದ ವಿವರಣೆಗಳನ್ನು ಅನುಸರಿಸುವುದು, ಸನ್ನಿವೇಶಕ್ಕೆ ಅನುಗುಣವಾಗಿ ಹೊಸ ಶಬ್ದಕೋಶವನ್ನು ಸಂಸ್ಕರಿಸುವುದು, ಇವು ಸ್ಪಷ್ಟ, ರಚನಾತ್ಮಕ, ಅಭಿವೃದ್ಧಿ ಮತ್ತು ಬೆಂಬಲದ ಅಗತ್ಯವಿರುವ ಅತ್ಯಾಧುನಿಕ ಕೌಶಲ್ಯಗಳಾಗಿವೆ. ಎರಡನೆಯದು, ನಾವು ಓದುವುದು ಮತ್ತು ಬರೆಯುವುದರ ಮೇಲೆ ಹೆಚ್ಚು ಗಮನ ಹರಿಸಬೇಕು, ಏಕೆಂದರೆ ಅವುಗಳನ್ನು ಪರೀಕ್ಷಿಸಲಾಗುತ್ತದೆ ಮತ್ತು ಅವು ಹೆಚ್ಚು ಶೈಕ್ಷಣಿಕವಾಗಿವೆ. ಬಲವಾದ ಆಲಿಸುವ ಮತ್ತು ಮಾತನಾಡುವ ಕೌಶಲ್ಯಗಳು ಓದುವುದು ಮತ್ತು ಬರೆಯುವುದಕ್ಕೆ ಅಡಿಪಾಯವಾಗಿದೆ ಎಂದು ಸಂಶೋಧನೆ ತೋರಿಸುತ್ತದೆ. ಮೂರನೆಯದು, ಮಾತನಾಡುವ ಕೌಶಲ್ಯಗಳು ಕೇವಲ ಒಡ್ಡುವಿಕೆಯ ಮೂಲಕ ಸ್ವಾಭಾವಿಕವಾಗಿ ಬೆಳವಣಿಗೆಯಾಗಬಹುದು. ಒಡ್ಡುವಿಕೆ ಮುಖ್ಯವಾದರೂ ಕೇವಲ ನಿಷ್ಕ್ರಿಯ ಒಡ್ಡುವಿಕೆ ಸಾಕಾಗುವುದಿಲ್ಲ ಎಂದು ಭಾಷಾಶಾಸ್ತ್ರದ ಸಂಶೋಧನೆಯು ತೋರಿಸುತ್ತದೆ. ಒಡ್ಡುವಿಕೆಯನ್ನು ಪಾಕವಿಧಾನದ ಪದಾರ್ಥಗಳಾಗಿ ಯೋಚಿಸಬಹುದು. ರುಚಿಕರವಾದ ಊಟ ಅಥವಾ ಈ ಸಂದರ್ಭದಲ್ಲಿ ಸಮಗ್ರ ಭಾಷಾ ಅಭಿವೃದ್ಧಿಗೆ ಸಂವಾದಾತ್ಮಕ ಕಾರ್ಯಗಳು ಮತ್ತು ಉದ್ದೇಶಿತ ವ್ಯಾಯಾಮಗಳನ್ನೊಳಗೊಂಡ ರಚನಾತ್ಮಕ ಅಭ್ಯಾಸ ಅವಶ್ಯಕ. ವಿಶ್ವವಿಖ್ಯಾತ ಶಿಕ್ಷಣ ಸಂಸ್ಥೆಯಾಗಿರುವ MITಯ ಭಾಷಾಶಾಸ್ತ್ರಜ್ಞ ನೋಮ್ ಚಾಮ್ಸ್ಕಿ ಎಲ್ಲ ಮಾನವರು ಭಾಷಾ ಸ್ವಾಧೀನ ಸಾಧನ ಅಥವಾ ಸರಳವಾಗಿ ಭಾಷೆಯನ್ನು ಕಲಿಯುವ ನೈಸರ್ಗಿಕ ಸಾಮರ್ಥ್ಯದೊಂದಿಗೆ ಜನಿಸುತ್ತಾರೆ ಎಂದು ಹೇಳುತ್ತಾರೆ. ಔಪಚಾರಿಕ ಸೂಚನೆ ಇಲ್ಲದೆಯೂ ಮಕ್ಕಳು ಕೆಲವು ಸಂಕೀರ್ಣ ವ್ಯಾಕರಣ ನಿಯಮಗಳನ್ನು ಹೇಗೆ ಕಲಿಯುತ್ತಾರೆ ಎಂಬುದಕ್ಕೆ ಇದು ಉತ್ತರ ನೀಡುತ್ತದೆ. ನಮ್ಮ ತರಗತಿಗಳಿಗೆ ಇದರರ್ಥ ಮಕ್ಕಳು ನಿಜವಾದ ಸಂದರ್ಭಗಳಲ್ಲಿ ಅರ್ಥಪೂರ್ಣ ಭಾಷೆಗೆ ಒಡ್ಡಿಕೊಂಡಾಗ ಉತ್ತಮವಾಗಿ ಕಲಿಯುತ್ತಾರೆ ಎಂದು. ಪರಿಣಾಮಕಾರಿ ಭಾಷಾ ಕಲಿಕೆಗೆ 3 ವಿಷಯಗಳು ಅವಶ್ಯಕವೆಂದು ಭಾಷಾಶಾಸ್ತ್ರಜ್ಞ ಡಾಕ್ಟರ್ ಸ್ಟೀಫನ್ ಕ್ರಾಶನ್ ವಿವರಿಸಿದ್ದಾರೆ. ಇವು ಗ್ರಹಿಸಬಹುದಾದ ಇನ್ಪುಟ್, ಅರ್ಥಪೂರ್ಣ ಸಂದರ್ಭ ಮತ್ತು ಕಡಿಮೆ ಆತಂಕದ ವಾತಾವರಣ. ಆಡಿಯೋ ಕಥೆಗಳು ಈ 3ನ್ನೂ ಒಟ್ಟಿಗೆ ತರುತ್ತವೆ. ವಿದ್ಯಾರ್ಥಿಗಳು ತಾವು ಅನುಸರಿಸಬಹುದಾದ ಭಾಷೆಯನ್ನು ತಾವು ತೊಡಗಿಕೊಳ್ಳಬಹುದಾದ ಸಂದರ್ಭಗಳಲ್ಲಿ ತಕ್ಷಣವೇ ಪ್ರದರ್ಶಿಸಬೇಕೆಂಬ ಯಾವುದೇ ಒತ್ತಡವಿಲ್ಲದೆ ಕೇಳುತ್ತಾರೆ. ಉತ್ತಮವಾಗಿ ಸೃಜಿಸಿರುವ ಆಡಿಯೋ ಕಥೆ ಶ್ರೀಮಂತ, ಆಕರ್ಷಕವಾದ ವಿಷಯವನ್ನು ಒದಗಿಸುವ ಮೂಲಕ ಸಕ್ರಿಯ ಆಲಿಸುವಿಕೆಯನ್ನು ಬೆಂಬಲಿಸುತ್ತದೆ. ವಿದ್ಯಾರ್ಥಿಗಳು ತಾವು ಕೇಳಿದ ವಿಚಾರಗಳನ್ನು ಸಂವಹನ ಮಾಡಲು ಮತ್ತು ವ್ಯಕ್ತಪಡಿಸಲು ಪ್ರಾರಂಭಿಸಿದಾಗ ಮಾತನಾಡುವ ಮೌಖಿಕ ಸಂವಹನ ಆಲಿಸುವಿಕೆಯಿಂದ ಬೆಳೆಯುತ್ತದೆ. ಆಲಿಸುವಿಕೆಯು ಓದುವ ಗ್ರಹಿಕೆಯನ್ನು ಸಹ ಬೆಂಬಲಿಸುತ್ತದೆ. ವಿದ್ಯಾರ್ಥಿಗಳು ಕಥೆಗಳಿಂದ ಶಬ್ದಕೋಶ ಮತ್ತು ಮಾದರಿಗಳನ್ನು ಈಗಾಗಲೇ ತಿಳಿದಿರುವುದರಿಂದ ಪಠ್ಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಡಿಕೋಡ್ ಮಾಡಲು, ಅರ್ಥ ಮಾಡಿಕೊಳ್ಳಲು ಮತ್ತು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಇದು ಸ್ವಾಭಾವಿಕವಾಗಿ ಬರವಣಿಗೆಗೂ ವಿಸ್ತರಿಸುತ್ತದೆ. ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನು ಸಂಘಟಿಸುತ್ತಾರೆ ಮತ್ತು ತಮ್ಮನ್ನು ತಾವು ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ. ಕಥೆಗಳು ಕಲ್ಪನೆ ಮತ್ತು ಸ್ವಂತಿಕೆಯನ್ನು ಪೋಷಿಸುತ್ತವೆ. ಇದು ಸೃಜನಶೀಲ ಅಭಿವ್ಯಕ್ತಿಯನ್ನು ಬಲಪಡಿಸುತ್ತದೆ. ಈ ಎಲ್ಲ ಎಳೆಗಳು ಒಟ್ಟಾಗಿ ಕೆಲಸ ಮಾಡಿದಾಗ ವಿದ್ಯಾರ್ಥಿಗಳು ಸಂವಹನದಲ್ಲಿ ಬೆಳವಣಿಗೆ ಮತ್ತು ಆತ್ಮವಿಶ್ವಾಸವುಳ್ಳ ಸಮಗ್ರ ಭಾಷಾ ಅಭಿವೃದ್ಧಿಯ ಕಡೆಗೆ ಸಾಗುತ್ತಾರೆ. ಈ ಹರಿವನ್ನು ನೋಡಿ. ನಿಮ್ಮ ವಿದ್ಯಾರ್ಥಿಗಳು ಈಗ ಎಲ್ಲಿದ್ದಾರೆಂದು ನಿಮಗನಿಸುತ್ತದೆ ಮತ್ತು ಅವರು ಎಲ್ಲಿಗೆ ಬೆಳೆಯಬೇಕೆಂದು ನೀವು ಬಯಸುತ್ತೀರಿ? ಕರ್ನಾಟಕದಲ್ಲಿ ಈಗ ಶಿಕ್ಷಕರು ಜನರ ಜೀವನ,
ಸಂಸ್ಕೃತಿ ಮತ್ತು ಕನಸುಗಳನ್ನು ಪ್ರತಿಬಿಂಬಿಸುವ ಆಡಿಯೋ ಕಥೆಗಳನ್ನು ರಚಿಸುತ್ತಿದ್ದಾರೆ. ಈ ಕಥೆಗಳು ಮನೆ ಭಾಷೆ ಮತ್ತು ಶಾಲಾ ಕಲಿಕೆಯ ನಡುವೆ ಸೇತುವೆಯಾಗುತ್ತಿವೆ. Malu is collecting vegetables from the garden. He has collected red tomatoes, fresh brinjal. ನಿಮಗೆ ದುಬಾರಿ ಸಾಧನಗಳು ಬೇಕಿಲ್ಲ. ನಿಮ್ಮ ಧ್ವನಿ, ಸೃಜನಶೀಲತೆ ಮತ್ತು ವಿದ್ಯಾರ್ಥಿಗಳ ಕಲಿಕಾ ಅವಶ್ಯಕತೆಗಳು ಮತ್ತು ಅವರಿಗೆ ಬೇಕಿರುವ ಬೋಧನಾ ಕಲಿಕಾ ಬೆಂಬಲದ ಅರಿವು ಸಾಕು. ಇದು ಕೇವಲ ಭಾಷಾ ಬೆಳವಣಿಗೆ ಬಗ್ಗೆ ಮಾತ್ರವಲ್ಲ, ವಿಮರ್ಶಾತ್ಮಕವಾಗಿ ಯೋಚಿಸುವ, ಪರಿಣಾಮಕಾರಿಯಾಗಿ ಸಂವಹನ ನಡೆಸುವ ಮತ್ತು ಅವರು ಆಯ್ಕೆ ಮಾಡುವ ಭವಿಷ್ಯದಲ್ಲಿ ಅಭಿವೃದ್ಧಿ ಹೊಂದುವ ವಿದ್ಯಾರ್ಥಿಗಳನ್ನು ನಿರ್ಮಿಸುವ ಬಗ್ಗೆಯೂ ಹೌದು. ನನ್ನ ಸಹಶಿಕ್ಷಕರೇ, ನಿಮ್ಮ ಭಾಷಾ ತರಗತಿಯಲ್ಲಿ ಆಡಿಯೋ ಕಥೆಗಳನ್ನು ಬಳಸಲು ಈ ವಿಡಿಯೋ ಸಹಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಹಾಗಾದರೆ ಪ್ರಯತ್ನಿಸುತ್ತೀರಾ? ನಿಮ್ಮೆಲ್ಲರಿಗೂ ಆಡಿಯೋ ಕಥೆಯೊಂದನ್ನು ಆಯ್ಕೆ ಮಾಡಿ ಅದನ್ನು ನಿಮ್ಮ ಮುಂದಿನ ತರಗತಿಯಲ್ಲಿ ಪ್ಲೇ ಮಾಡಲು ನಾನು ಪ್ರೋತ್ಸಾಹಿಸುತ್ತೇನೆ. ಸಣ್ಣದಾಗಿ ಪ್ರಾರಂಭಿಸಿ. ಬಹುಶಃ 10 ನಿಮಿಷಗಳ ಕಾಲ ಪ್ಲೇ ಮಾಡಿ. ಕೆಲವು ಪ್ರಶ್ನೆಗಳನ್ನು ಕೇಳಿ ಮತ್ತು ನಿಮ್ಮ ತರಗತಿಯು ನಿಜವಾಗಿಯೂ ಜೀವಂತವಾಗುವುದನ್ನು ನೋಡಿ.